ಅವ್ರ ಮನೇಲಿ ಅವ್ರ ಪೇರೆಂಟ್ಸ್ ಇಂಪಾರ್ಟೆಂಟ್ ಕೊಡ್ತಾರ ಇಲ್ವೋ ದರ್ಶನ್ ಸರ್ ಅಂತಂದ್ರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ನಮ್ ದೇವ್ರು. ಅವರು ಸಿನಿಮಾ ಇಂಡಸ್ಟ್ರಿ ಒಳಗಡೆ ಅವ್ರ ತಂದೆ ಅವ್ರು ದೊಡ್ಡ ಕಲಾವಿದರಾಗಿದ್ರು ಕೂಡ ಸಿನಿಮಾ ರಂಗದಲ್ಲಿ, ಬಟ್ ಅವರು ಸಿನಿಮಾ ಹೀರೋ ಆಗೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಆಕ್ಚುಲಿ ನಾನು ಅದ್ರಲ್ಲಿ ದರ್ಶನ್ ಸರ್ ಅಭಿಮಾನಿ. ಒಂದಷ್ಟು ವಿಚಾರಗಳು ಬಂದಿದೆ ಈಗ ಪ್ರೆಸ್ ಮೀಟ್ ಅಲ್ಲಿ ನಾರ್ಮಲ್ ಆಗಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಅಲ್ಲಿ ಬಂದಿರುವಂತವ್ರು. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ, ನಾನು ಪ್ರಿಯಾ ಸೋಮೇಶ್. ದರ್ಶನ್ ಸರ್ ಆ ಹೆಸರು ಕೇಳ್ತಿದ್ದಂಗೆ ಒಂದಷ್ಟು ಆಡಿಯನ್ಸ್ ಆಗಿರ್ಬೋದು, ಒಂದಷ್ಟು ಫ್ಯಾನ್ಸ್ ಆಗಿರಬಹುದು, ಫುಲ್ ಹುಚ್ಚೆದ್ದು ಕುಣಿತಾರೆ. ಅವ್ರ ಸಿನಿಮಾ ಆಗಿರಬಹುದು, ಅವ್ರದ್ದು ಇಂಟರ್ವ್ಯೂ ಆಗಿರಬಹುದು, ಯಾವುದಾದ್ರೂ ಸಾಂಗ್ ಆಗಿರಬಹುದು, ಅವ್ರ ಮೇಲೆ ಯಾವುದಾದ್ರೂ ಸಾಂಗ್ ಬರೆದಿದ್ರೆ ಆಗಿರಬಹುದು, ಕಾಯ್ತಾ ಇರ್ತಾರೆ. ಅವ್ರ ಸಾಂಗ್ಗಳು ನೋಡೋಕ್ಕಾಗಿರ್ಬಹುದು, ಸಿನಿಮಾ ನೋಡೋದಕ್ಕಾಗಿರ್ಬಹುದು, ಅವರ ಇಂಟರ್ವ್ಯೂ ನೋಡೋದಕ್ಕಾಗಿರ್ಬಹುದು, ಒಂದಷ್ಟು ಜನ ಕಾಯ್ತಾ ತುದಿಗಾಲಲ್ಲಿರ್ತಾರೆ. ಅವ್ರ ಮನೇಲಿ ಅವ್ರ ಪೇರೆಂಟ್ಸಿಗೆ ಇಂಪಾರ್ಟೆಂಟ್ ಕೊಡ್ತಾರ ಇಲ್ವೋ ದರ್ಶನ್ ಸರ್ ಅಂತಂದರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ನಮ್ಮ ದೇವರು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫ್ಯಾನ್ಸ್ ಅಭಿಮಾನ ಬಳಗ ಈಗಲೂ ಕೂಡ ಇದೆ. ಅವತ್ತು ಹೆಂಗಿತ್ತೋ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಒಳಗಡೆ ಹೋದರೂ ಕೂಡ ಇವತ್ತು ಅದೇ ಫ್ಯಾನ್ಸ್ ಬೇಸ್ ಆಗಿರಬಹುದು, ಅದೇ ಒಂದು ಅಭಿಮಾನ ಪ್ರೀತಿ ಆಗಿರಬಹುದು ಅವ್ರ ಮೇಲೆ ಈಗಲೂ ಇದೆ. ಅವ್ರು ಕಷ್ಟಪಟ್ಟು ಬಂದಿದ್ದ ರೀತಿ ಆಗಿರಬಹುದು, ಅವರು ಸಿನಿಮಾ ಇಂಡಸ್ಟ್ರಿ ಒಳಗಡೆ ಅವ್ರ ತಂದೆಯವರು ದೊಡ್ಡ ಕಲಾವಿದರಾಗಿದ್ರು ಕೂಡ ಸಿನಿಮಾ ರಂಗದಲ್ಲಿ, ಬಟ್ ಅವರು ಸಿನಿಮಾ ಹೀರೋ ಆಗೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟರು ಅದಾಗಿರ್ಬಹುದು. ಅದ್ರ ಜೊತೆಗೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ದರ್ಶನ್ ಸರ್ ಅವರು ಅವ್ರ ಬಗ್ಗೆ ಅವರ ಒಂದು ಹಿಸ್ಟ್ರಿ ಬಗ್ಗೆ ಮಾತಾಡಿದ ಮೇಲೆ ಆ್ಯಕ್ಚುಲಿ ನಾನು ಅದರಲ್ಲೊಬ್ಳು ದರ್ಶನ್ ಸರ್ ಅಭಿಮಾನಿ. ನನಗೆ ಎಲ್ಲಿಂದ ಅಂತಂದರೆ ಆ ವೀಕೆಂಡ್ ವಿತ್ ರಮೇಶ್ ನೋಡಿದ್ಮೇಲೆ ನನಗೆ ಅವ್ರು ಅಂದರೆ ಒಂದು ಸ್ವಲ್ಪ ಇಷ್ಟ ಆ ಥರ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅವ್ರ ಹೈಟ್ ಅಂದರೆ ಇಷ್ಟ. ಅದೇ ಥರ ಒಬ್ಬೊಬ್ಬರು ಒಂದೊಂದು ಕ್ವಾಲಿಟೀಸಿಂದ ಅವ್ರನ್ನ ಇಷ್ಟಪಡ್ತಾರೆ. ಸೊ ನನಗೆ ಈ ಒಂದು ಕ್ವಾಲಿಟೀಸಿಂದ ಇಷ್ಟ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾ ಇನ್ನೇನು ರಿಲೀಸ್ಗೆ ದಿನಗಣನೆ ಆರಂಭವಾಗಿದೆ. ಈ ತಿಂಗಳು ಡಿಸೆಂಬರ್ 5ನೇ ತಾರೀಕು ಇನ್ನೇನು ಟ್ರೈಲರ್ ಬಿಡುಗಡೆ ಆಗ್ತದೆ. 11ನೇ ತಾರೀಕು ಸಿನಿಮಾ ಕೂಡ ರಿಲೀಸ್ ಆಗ್ತದೆ. ಒಂದಷ್ಟು ಅಭಿಮಾನಿಗಳು ಹುಚ್ಚಿಂದ ಎದ್ದು ಕುಣಿತಾ ಇದ್ದಾರೆ. ಡೆವಿಲ್ ಸಿನಿಮಾ, ಡಿ ಬಾಸ್ ಸಿನಿಮಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ, ಹಾಗೆ ನಮ್ಮ ಬಾಸು, ನಮ್ಮ ಗುರು, ನಮ್ಮ ದೇವರು, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪೇಜ್ಗಳಲ್ಲಿ, ಟ್ರೋಲ್ ಪೇಜ್ಗಳಲ್ಲಾಗಿರಬಹುದು, ಕಮೆಂಟ್ ಸೆಕ್ಷನಲ್ಲಿ ಆಗಿರಬಹುದು. ನೀವು ದರ್ಶನ್ ಸರ್ ಇನ್ಸ್ಟಾಗ್ರಾಮ್ ಪೇಜ್ನ ಒಂದ್ಸತಿ ಹೋಗಿ ನೋಡಿ, ಅವ್ರ ಕಮೆಂಟ್ ಸೆಕ್ಷನಲ್ಲಿ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಆಮೇಲೆ ವಿಜಯಲಕ್ಷ್ಮಿ ಅವ್ರ ದರ್ಶನ್ ಸರ್ ಅವರ ಹೆಂಡತಿ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಮೆಂಟ್ ಸೆಕ್ಷನನ್ನು ಒಂದ್ಸಲ ಚೆಕ್ ಮಾಡಿ, ನಿಮಗೆ ಸೈಕ್ ಆಗಿಬಿಡುತ್ತೆ. ಹಂಗೆಲ್ಲ ಕಮೆಂಟ್ ಸೆಕ್ಷನ್ ಡೆವಿಲ್ ಸಿನಿಮಾದ ಬಗ್ಗೆ ಹಂಗೆಲ್ಲ ಪ್ರಮೋಷನ್ಸ್ ಹೋಗ್ತಾ ಇದೆ. ಹಂಗೆ ಒಂದಷ್ಟು ಜನಕ್ಕೆ ಏನನ್ಸುತ್ತೆ ಅಂತಂದರೆ ದರ್ಶನ್ ಸರ್ ಸಿನಿಮಾ ಆಗಿರಬಹುದು ಅಥವಾ ಒಂದು ಜಸ್ಟ್ ಯಾರೋ ಒಬ್ಬರು ದರ್ಶನ್ ಸರ್ ಮೇಲೆ ಯಾವುದೋ ಒಂದು 4 ಲೈನ್ ಬರೆದು ಹಾಡಿದ್ದಾರೆ ಅಥವಾ ಒಂದು ಆಲ್ಬಮ್ ಸಾಂಗ್ ರೆಡಿ ಆಗಿದೆ ಅಂತಂದರೆ ಒಂದಷ್ಟು ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ. ಅವರಿಗೆ ಅದೇನೋ ಗೊತ್ತಿಲ್ಲ, ಅದೊಂಥರ ಒಂದು ಫೀಲ್, ಅದನ್ನು ನಾವು ನೋಡಬಹುದು. ಈ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರ್ ಹತ್ರ ಹೋದರೆ ಅದು ನೋಡಬಹುದು ಅವರ ಒಂದು ಕ್ರೇಜಿನೆಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ದರ್ಶನ್ ಸರ್ ಅಭಿಮಾನಿಗಳದ್ದು. ಸೊ ಒಂದಷ್ಟು ಜನಕ್ಕೆ ಅನ್ಸುತ್ತೆ, ಯಾಕೆ ಇವರೆಲ್ಲ ಇಷ್ಟೊಂದು ಮಾಡ್ತಾರೆ, ಯಾಕೆ ಇಷ್ಟೊಂದೆಲ್ಲ ಆಡ್ತಾರೆ ಅಭಿಮಾನಿಗಳು ಅಂತ ಒಂದಷ್ಟು ಜನಕ್ಕೆ ಅನಿಸಿರಬಹುದು. ಯಾಕೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಅದೊಂಥರ ಕ್ರೇಜ್, ಅವರಂದರೆ ಅಷ್ಟು ಇಷ್ಟಪಡ್ತಾರೆ, ಅವ್ರ ಸಿನಿಮಾಗಳಂದರೆ ಇಷ್ಟಪಡ್ತಾರೆ, ಅವರ ಕ್ಯಾರೆಕ್ಟರ್, ಅವ್ರ ಹೈಟ್, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ಸೊ ಅದಕ್ಕೋಸ್ಕರ ಅವ್ರನ್ನ ಇಷ್ಟಪಟ್ಟು ಅವ್ರ ಸಿನಿಮಾಗಳನ್ನಾಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ಅಷ್ಟೇ ಯಾಕೆ ಅವ್ರದ್ದು ಯಾವ್ದಾದ್ರು ಒಂದು ಇಂಟರ್ವ್ಯೂ ಬಂದರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಸೊ ಇದೇ ತಿಂಗಳು 5ನೇ ತಾರೀಕು ಟ್ರೈಲರ್ ರಿಲೀಸ್ ಆಗ್ತದೆ, 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಸಿನಿಮಾ ಹೆಂಗಿರಬಹುದು, ಏನಿದೆ ಒಳಗಡೆ ಕತೆ, ಈ ಸಿನಿಮಾ ಎಲ್ಲದಕ್ಕಿಂತ ವಿಭಿನ್ನವಾಗಿರಬಹುದಾ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಾನು ಕೂಡ ಅದರಲ್ಲೊಬ್ಳು. ಅದೇ ಫಸ್ಟ್ ಡೇ ಫಸ್ಟ್ ಶೋ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಲ್ಲ. ಯಾಕಂತಂದರೆ ಹೋದರೆ ನಿಜವಾಗ್ಲೂ ನಾವು ಸಿನಿಮಾ ನೋಡೋಕ್ಕಾಗಲ್ಲ. ಅಲ್ಲಿ ಪ್ರತಿಯೊಬ್ಬರು ಆಡಿಯನ್ಸ್ನ ಕೂಗಾಟ, ಕಿರ್ಚಾಟ, ಫುಲ್ ಕಾಯಿನ್ ನೋಟೆಲ್ಲ ಬಿಸಾಕೋದು, ಫುಲ್ ಜಾಲಿಯಾಗಿರುತ್ತೆ, ಕ್ರೇಜಿ ಆಗಿರುತ್ತೆ. ಹಂಗಾಗಿ ಫಸ್ಟ್ ಡೇ ಫಸ್ಟ್ ಶೋ ಸೀರಿಯಸ್ಲಿ ನಾನು ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಸಿನಿಮಾಗಳಾಗಿರ್ಬೋದು, ಒಂದಷ್ಟು ದಿಗ್ಗಜ ನಾಯಕರಂತ ಬಂದಾಗ ಅವ್ರ ಸಿನಿಮಾಗಳಿಗೆ ಫಸ್ಟ್ ಡೇ ಫಸ್ಟ್ ಶೋ ಯಾಕೆ ಹೋಗಬೇಕು ಅಂತಂದರೆ ಆಡಿಯನ್ಸ್ ಹೆಂಗೆಲ್ಲ ಹುಚ್ಚೆದ್ದು ಕುಣಿತಾರೆ, ಅವ್ರದ್ದು ಕ್ರೇಜಿನೆಸ್ ನೋಡೋದಕ್ಕೋಸ್ಕರ, ಅವ್ರ ಖುಷಿ ನೋಡೋದಕ್ಕೋಸ್ಕರ ಹೋಗ್ಬೇಕಷ್ಟೆ. ಸಿನಿಮಾ ನೋಡೋದಕ್ಕೆ ಸೀರಿಯಸ್ ಆಗಿ ಆಗಲ್ಲ. ಸೊ ಹಾಗಾಗಿ ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲ. ಅದ್ರ ಜೊತೆಗೆ ಈ ಚಿತ್ರದ ಹಾಡಾಗಿರ್ಬಹುದು, ಟೀಸರ್ ಆಗಿರ್ಬೋದು ಆಲ್ರೆಡಿ ಬಿಡುಗಡೆ ಆಗಿದೆ. ಯೂಟ್ಯೂಬಲ್ಲಿ ವ್ಯೂಸ್ ಎಲ್ಲ ಭರ್ಜರಿಯಾಗಿ ಹೋಗ್ತಾ ಇದೆ. ತಾವೆಲ್ಲರೂ ನೋಡಿರ್ತೀರ. ಟೀಸರ್ ಆಗಿರಬಹುದು, ಸಾಂಗ್ ಆಗಿರಬಹುದು, ನೋಡಿದ್ದೀರಾ. ಅದರಲ್ಲಿ ಕೆಲವೊಂದು ಸಾಂಗ್ಗಳು ನನಗೂ ಫೇವ್ರೆಟ್ ಆಗಿದೆ, ತುಂಬ ಚೆನ್ನಾಗಿದೆ ಸಾಂಗು. ಹಾಗೆ ದರ್ಶನ್ ಸರ್ ಅವರ ಆ ಒಂದು ಆ್ಯಕ್ಟಿಂಗ್ ಆಗಿರಬಹುದು, ಸಾಂಗಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಔಟ್ಫಿಟ್ ಆಗಿರಬಹುದು, ಅದೆಲ್ಲ ತುಂಬ ಚೆನ್ನಾಗಿದೆ.
ಹಾಗೆಯೇ ಡೆವಿಲ್ ಸಿನಿಮಾದ ನಾರ್ಮಲ್ ಆಗಿ ಯಾವುದೇ ಸಿನಿಮಾ ಆದರೂ ಕೂಡ ಒಂದು ಪ್ರೆಸ್ ಮೀಟ್ ಅಂತ ಮಾಡ್ತಾರೆ, ಒಂದಲ್ಲ ಸುಮಾರು ಪ್ರೆಸ್ ಮೀಟ್ಗಳು ನಡೆಯುತ್ತೆ. ಸೊ ಡೆವಿಲ್ ಸಿನಿಮಾದಲ್ಲೂ ಕೂಡ ಪ್ರೆಸ್ ಮೀಟ್ ನಡೆದಿದೆ. ಆಗ ಒಂದಷ್ಟು ವಿಚಾರಗಳು ಮಾತುಕತೆ ಬಂದಿದೆ ಆ ಪ್ರೆಸ್ ಮೀಟಲ್ಲಿ. ಏನಂತಂತಂದ್ರೆ ಒಂದಷ್ಟು ವಿಚಾರಗಳು ಬಂದಿದೆ. ಈಗ ಪ್ರೆಸ್ ಮೀಟಲ್ಲಿ ನಾರ್ಮಲ್ ಆಗಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಅಲ್ಲಿ ಬಂದಿರುವಂಥವ್ರು. ಸಿನಿಮಾ ಹೆಂಗಾಯ್ತು, ಎಷ್ಟು ದಿನ ಶೂಟಿಂಗ್ ಆಯಿತು, ಎಲ್ಲೆಲ್ಲಿ ಶೂಟನ್ನ ಮಾಡಿದ್ರಿ ನೀವು, ಯಾವ ಥರ ರೆಸ್ಪಾನ್ಸ್ ಸಿಗ್ತದೆ ಆಡಿಯನ್ಸಿಂದ, ಒಂದಷ್ಟು ಸಿನಿಮಾ ಹೀರೋಯಿನ್ಸಿಂದ ಯಾವ ರೀತಿಯಾಗಿ ಬೆಂಬಲ ಸಿಗ್ತದೆ, ಆ ಥರ ಎಲ್ಲ ಕೇಳ್ತಾರೆ. ಈಗ ನಾರ್ಮಲ್ ಆಗಿ ದರ್ಶನ್ ಸರ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋದ್ರಿಂದ ಯಾರು ಸಿನಿಮಾದ ಪ್ರಮೋಷನನ್ನು ಮಾಡ್ತಾ ಇದ್ದಾರೆ, ಯಾರು ಸಿನಿಮಾಗೆ ಸಪೋರ್ಟನ್ನು ಮಾಡ್ತಿದ್ದಾರೆ, ಅಂದರೆ ರಿಲೀಸ್ಗೆ ಅಥವಾ ಪ್ರಚಾರಕ್ಕೆ ಯಾರು ಸಪೋರ್ಟ್ನ ಮಾಡ್ತಿದ್ದಾರೆ ಅಂತ ಒಂದು ಪ್ರಶ್ನೆ ಬಂದಾಗ ನಿರ್ದೇಶಕರಿಗೆ ಕೇಳ್ತಾರೆ ಏನಂತ, ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರಾ, ಈ ಸಿನಿಮಾಗೆ ರಿಲೀಸ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರಾ, ಇಂಡಸ್ಟ್ರಿ ಬೆಂಬಲ ಹೆಂಗಿದೆ ಅಂತ ಕೇಳ್ತಾರೆ. ಇಂಡಸ್ಟ್ರಿಯವರೆಲ್ಲ ನಿಮ್ಗೆ ಹೆಂಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಹೇಳ್ತಾರೆ, ಇಲ್ಲ ಅಂದರೆ ಸ್ಟಾರ್ಸ್ ಯಾರು ಏನು ಸಪೋರ್ಟ್ ಏನು ಮಾಡ್ತಾ ಇಲ್ಲ, ಬಟ್ ಯಾರು ಯಾವ ಸ್ಟಾರ್ಸು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಮೇ ಬಿ ನಾನೇನಾದರೂ ಕೇಳಿದ್ದಿದ್ರೆ ಮೇ ಬಿ ಸಪೋರ್ಟ್ ಮಾಡಿರೋರೇನೋ, ಬಟ್ ನಾನು ಕೇಳಿಲ್ಲ, ಅದಕ್ಕಿನ್ನೂ ಟೈಮ್ ಆಗಿಲ್ಲ ನನಗೆ. ಈ ಸಿನಿಮಾ ಅದು ಇದು ಕೆಲಸದಲ್ಲೇ ನಾನು ಬ್ಯುಸಿ ಆಗಿದ್ದೀನಿ. ಸೊ ಪ್ರಮೋಷನ್ನಿಗೋಸ್ಕರ ಕೇಳೋಷ್ಟು ಟೈಮ್ ನನಗೆ ಆಗಿಲ್ಲ. ಬಟ್ ಯಾರು ಕೂಡ ನಾನು ಕೇಳ್ದಲೇ ಇದ್ದರೂ ಸಪೋರ್ಟ್ ಮಾಡ್ತಾರಲ್ಲ, ಆ ರೀತಿಯಾಗಿ ಯಾರೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾರ್ಮಲಾಗಿ ಆ ಸಿನಿಮಾದ ಚಿತ್ರತಂಡ ಏನಿದೆ, ಮೂವಿಲಿ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಒಂದಷ್ಟು ಜನ ತೆರೆ ಮುಂದೆ ಆಗಿರಬಹುದು, ತೆರೆ ಹಿಂದೆ ಆಗಿರಬಹುದು, ಯಾರೆಲ್ಲ ಸಿನಿಮಾದಲ್ಲಿ ಅದೇ ತೆರೆ ಮುಂದೆ ತೆರೆ ಹಿಂದೆ ಯಾರೆಲ್ಲ ಮಾಡಿದ್ದಾರೆ ಅವರು ಸಿನಿಮಾದ ಪ್ರಮೋಷನ್ಗೆ ಓಡಾಡ್ತಿದ್ದಾರೆ, ಅವರು ಸ್ವಲ್ಪ ಹಾರ್ಡ್ ವರ್ಕ್ನ ಮಾಡ್ತಿದ್ದಾರೆ. ಬಟ್ ನಾನು ಯಾರನ್ನೂ ಕೇಳಿಲ್ಲ, ಯಾವುದೇ ಒಂದು ಕಲಾವಿದರನ್ನಾಗಿರ್ಬೋದು ಯಾರನ್ನೂ ನಾನು ಕೇಳಿಲ್ಲ ಸಿನಿಮಾ ಪ್ರಮೋಷನ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿಬಿಟ್ಟು ಕೇಳಿಲ್ಲ. ಬಟ್ ಆದರೆ ಮೇ ಬಿ ಕೇಳಿದ್ದಿದ್ದರೆ ಯಾರಾದರೂ ನನಗೆ ಸಪೋರ್ಟ್ ಮಾಡಿರೋರೇನೋ ಅಂತ ಹೇಳಿದ್ದಾರೆ. ನನಗೆ ಯಾರು ಆಮೇಲೆ ನನಗೆ ಯಾರು ಇಂಡಸ್ಟ್ರಿಯಲ್ಲಿ ಅಷ್ಟೊಂದು ಪರಿಚಯ ಇಲ್ಲ, ನನಗೆ ಯಾರ ಜೊತೆನೂ ಅಷ್ಟು ಒಡನಾಟ ಇಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಹಾಡು ಆಗಿರಬಹುದು, ಟೀಸರ್ ಆಗಿರಬಹುದು ಆಲ್ರೆಡಿ ಬಿಡುಗಡೆಯಾಗಿ ಒಂದಷ್ಟು ಸೆಲೆಬ್ರಿಟೀಸು ಒಂದು ಮೆಸೇಜ್ ಅಂತ ಪಾಸ್ ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ಪ್ರಕಾಶ್ ಅವರು ಅದೇ ಹೇಳ್ದಂಗೆ ಪ್ರಕಾಶ್ ಅವರು ಮಾತ್ರ ಹೇಳಿದ್ದು ಏನಂತಂದರೆ ಪ್ರೆಸ್ ಮೀಟಲ್ಲಿ, ಇಲ್ಲ ಯಾವುದೇ ಒಂದು ಸೆಲೆಬ್ರಿಟೀಸ್ ಯಾವುದೇ ಸಪೋರ್ಟ್ ಏನೂ ಮಾಡ್ತಾ ಇಲ್ಲ, ಬಟ್ ನಾನು ಯಾರನ್ನೂ ಕೇಳಿಲ್ಲ, ನಾನು ಕೇಳಿದ್ದಿದ್ರೆ ಮೇ ಬಿ ಯಾರಾದರೂ ನನಗೆ ಸಪೋರ್ಟ್ ಮಾಡಿರೋರೇನೋ ಅಂತ ಹೇಳಿಬಿಟ್ಟು ನಿರ್ದೇಶಕ ಪ್ರಕಾಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ತಮಗೇನು ಅನಿಸುತ್ತೆ, ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಹೆಂಗೆ ಹೋಗಬಹುದು? ದರ್ಶನ್ ಸರ್ ಅವರು ಈಗಿಲ್ಲ, ಆ ಸಿನಿಮಾದ ಪ್ರಮೋಷನ್ ಕಂಪ್ಲೀಟ್ ಆಗಿ ಚಿತ್ರತಂಡ ಆಗಿರಬಹುದು, ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಅವರಾಗಿರಬಹುದು, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥರ ಆಗಿರಬಹುದು, ನಿರ್ಮಾಪಕರು ಅವರು ಇವರು ಅಂತ ಹೇಳ್ಬಿಟ್ಟು ಸಿನಿಮಾದ ಪ್ರಮೋಷನ್ನಲ್ಲಿ ಓಡಾಡ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು, ಅವರು ಬಂದರೂ ಸರಿ ಬಂದಿಲ್ಲ ಅಂದರೂ ಸರಿ ಅದೊಂದು ಪ್ರಮೋಷನ್ ಅಂತ ಹೋಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಟ್ವಿಟರಲ್ಲಿ ಆಗಿರ್ಬೋದು, ಬ್ಯಾನರ್ ಆಗಿರಬಹುದು, ಪೋಸ್ಟರ್ಸ್ ಆಗಿರಬಹುದು, ನೋಡೋಂಗಿಲ್ಲ. ಇನ್ನು 11ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ಹೋದವ್ರದಂತೂ ಕತೆ ಮುಗೀತಲ್ಲಿಗೆ. ಸಿನಿಮಾ ಥಿಯೇಟ್ರ್ ಹೊರಗಡೆ ಆಗಿರಬಹುದು, ಒಳಗಡೆ ಆಗಬಹುದು, ಉಸಿರಾಡೋಕ್ಕೂ ಕೂಡ ಜಾಗ ಸಿಕ್ಕಲ್ಲ. ಸೊ ಸಿನಿಮಾ ಯಾರಾದರೂ ಇಂಟ್ರೆಸ್ಟಿಂದ ಸಿನಿಮಾನ ನೋಡಬೇಕು, ಕತೆ ಏನಿದೆ ನೋಡಬೇಕು, ಅದರಲ್ಲಿ ಎಮೋಷನ್ಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು ಅರ್ಥ ಮಾಡ್ಕೋಬೇಕು ಅಂತಂದರೆ ಖಂಡಿತ ನೀವು ಸಿನಿಮಾನ ಒಂದು ವಾರ ಅಥವಾ 15 ದಿನ ಬಿಟ್ಟೇ ಸಿನಿಮಾ ಥಿಯೇಟರಿಗೆ ಹೋಗಬೇಕು. ಇಲ್ಲ ಆ ಜೋಶ್, ಆ ಎನರ್ಜಿ, ದರ್ಶನ್ ಸರ್ ಸಿನಿಮಾ ರಿಲೀಸ್ ಆದಾಗ ಆ ಒಂದು ವೈಬ್ನ ನೋಡಬೇಕು ಅಂತಂದರೆ ನೀವು ಫಸ್ಟ್ ಡೇ ಫಸ್ಟ್ ಸಿನಿಮಾಗೆ ಹೋಗಲೇಬೇಕು. ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ಸ್ಪೀಡ್ ಪ್ಲಸ್ ವಿಶೇಷ. ಥ್ಯಾಂಕ್ ಯು.